ನಾವೀಗ ಕಲ್ಲಡ್ಕ ಮುಟ್ಟಿದ್ದೇವೆ ಫ್ರೆಂಡ್ಸ್. ನೋಡಿ ಎಷ್ಟು ಗುಜ್ಜಿರಿ ರೋಡ್ ಆಗಿದೆ ಅಂತ. ಏನೂ ಮಾಡಲಿಕ್ಕಾಗಲ್ಲ, ರೋಡ್ ರಿಪೇರಿ ಆಗ್ತಾ ಇದೆ. ನೋಡಿ ಹೇಗೆ ನಮ್ಮ ಹೊಸ ಬ್ರಿಡ್ಜನ್ನೆಲ್ಲ ಜೋಡಿಸಿಟ್ಟಿದ್ದಾರೆ ನೋಡಿ. ನಾವೀಗ ಶಿರಾಡಿ ಘಾಟಲ್ಲಿ ಹೋಗ್ತಾ ಇದ್ದೇವೆ. ಬಿಸಿಲೆ ಘಾಟ್ ಇರೋದು ಸಕಲೇಶ್ಪುರದಲ್ಲಿ ಫ್ರೆಂಡ್ಸ್. ನಾವಿಲ್ಲಿ ಶಿರಾಡಿ ಘಾಟಲ್ಲಿ ಹೋಗುವಾಗಲೇ ನಮಗೆ ಬಿಸಿಲೆ ಘಾಟ್ ಕಾಣಿಸ್ತಾ ಉಂಟು. ಕಾರಿದು ಕಂಟ್ರೋಲ್ ಸಿಗಲಿಕ್ಕೆ ಡಾಮರ್ ಮೇಲೆ ಡಾಮರ್ ಹಾಕೋದು ನೋಡಿ ಫ್ರೆಂಡ್ಸ್. ಗಂಟೆ 9:30 ಆಯಿತು ಫ್ರೆಂಡ್ಸ್. ನಾವೀಗ ಸಕಲೇಶ್ಪುರ ರೀಚ್ ಆಗಿದ್ದೇವೆ. ಇಲ್ಲಿ ನೈವೇದ್ಯ ಅಂತ ಒಂದು ಹೋಟೆಲ್ ಇದೆ, ನೈವೇದ್ಯಂ ಅಂತ. ಇದಕ್ಕೆ ತಿಂಡಿ ತಿನ್ನಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಮಸಾಲೆ ದೋಸೆ ಹಾಗೆ ನನ್ನ ಫ್ರೆಂಡ್ ಇಡ್ಲಿ ವಡೆ ಮತ್ತು ನನ್ನ ಹಸ್ಬೆಂಡ್ ಅವರು ಸೆಟ್ ದೋಸೆ ಆರ್ಡರ್ ಮಾಡಿದ್ವಿ. ಸೂಪರಾ? ಹೇಗಿತ್ತು ಸೆಟ್ ದೋಸೆ? ಸೂಪರ್ ಇತ್ತು. ಸೂಪರಾ? ಇಡ್ಲಿ ವಡೆ ಎರಡು ಕೂಡ ಚೆನ್ನಾಗಿತ್ತಾ? ಅರ್ವಿಕಾ, ಮಸಾಲೆ ದೋಸೆ ಹೇಗಿತ್ತು? ಚೆನ್ನಾಗಿತ್ತಾ? ಹಾಗೆ 2 ಟೀ 1 ಕಾಫಿ ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇದು ನ್ಯೂ ಹೋಟೆಲ್ ಅಂತೆ, ತುಂಬ ಚೆನ್ನಾಗಿತ್ತು. ಬಿಲ್ ಕೂಡ ಅಷ್ಟೇನು ಕಾಸ್ಟ್ಲಿ ಅನ್ನಿಸ್ಲಿಲ್ಲ, 280 ರುಪೀಸ್ ಅಷ್ಟೇ. ತುಂಬ ಚಂದ ಮಾಡಿ ನಮ್ಮದು ಸರ್ವ್ ಎಲ್ಲ ಮಾಡಿದ್ದಾರೆ ಫುಡ್. ಆಯಿತಾ? ನೀವು ಕೂಡ ಈ ಸೈಡ್ ಬಂದಾಗ ಈ ಹೋಟೆಲನ್ನು ಒಮ್ಮೆ ವಿಸಿಟ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿ ವಿಸಿಟ್ ಮಾಡಿದರೆ ನನಗೊಂದು ಕಮೆಂಟ್ ಹಾಕಿ ಫುಡ್ ಹೇಗಿತ್ತು ಅಂತ. ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು ಹೋಟೆಲ್ ಕೂಡ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ಜಸ್ಟ್ ನಾನು ಹೋಗಿದ್ದೆ, ಸೊ ನನಗಿಷ್ಟ ಆಯಿತು ಹೋಟೆಲ್, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮದು ತಿಂಡಿಯಾಗಿ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಬ್ಯಾಂಗ್ಳೂರು ಹೋಗೋ ಮೊದಲು ನಡುವಲ್ಲಿ ಶ್ರವಣಬೆಳಗೊಳ ಸಿಗತ್ತೆ, ಹಾಗಾಗಿ ಶ್ರವಣಬೆಳಗೊಳಕ್ಕೊಂದು ವಿಸಿಟ್ ಕೊಟ್ಟು ಮುಂದೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ನಿಮಗೆ ಕಾಣ್ತಾ ಇದೆಯಾ, ಆ ಬೆಟ್ಟದ ಮೇಲೇ ಇರೋದು ನಮ್ಮ ಗೊಮ್ಮಟೇಶ್ವರ, ಬಾಹುಬಲಿ. ಅಂತೂ ಇಂತೂ ಶ್ರವಣಬೆಳಗೊಳ ರೀಚ್ ಆದ್ವಿ. ನೋಡಿ ಮೇಲಿಂದ ಹೇಗೆ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ವಿಸಿಟ್ ಮಾಡಿ ಒಮ್ಮೆ ಶ್ರವಣಬೆಳಗೊಳ ನೋಡೋದಿದ್ದರೆ. 3 ಗಂಟೆ ಆಯಿತು ಫ್ರೆಂಡ್ಸ್. ನಾವು ಅಲ್ಲಿಂದ ಬರಬೇಕಾದ್ರೇ ಊಟ ಆಗಿಲ್ಲ. ದಾರಿಯಲ್ಲಿ ಎಲ್ಲರೂ ಹೋಟೆಲ್ ಸಿಕ್ಕಿದ್ರೆ ಊಟ ಮಾಡಬೇಕು. ದಾರಿಯಲ್ಲಿ ನಮಗೊಂದು ಹೋಟ್ಲ್ ಸಿಕ್ತು, ಚೆನ್ನಾಗಿತ್ತು ಹೋಟ್ಲು. ವೆಜ್ ಬಿರಿಯಾನಿ ಮತ್ತು ರೋಟಿ ಮತ್ತು ಪನ್ನೀರ್ ಕಡಾಯಿ ಆರ್ಡರ್ ಹಾಕಿದ್ವಿ. ತುಂಬ ಟೇಸ್ಟಿಯಾಗಿತ್ತು ಹೋಟ್ಲು ಫುಡ್ಡು. ಹೋಟೆಲ್ ಹೆಸರು ಉಡುಪಿ ಬೃಂದಾವನ್. ನಾವು ಬ್ಯಾಂಗ್ಳೂರು ಬೇಗನೆ ರೀಚ್ ಆದ್ವಿ ಫ್ರೆಂಡ್ಸ್. ಹಾಗೆ ರಿಲೇಟಿವ್ ಮನೆಗೆ ಹೋಗಿ ಅಲ್ಲೇ ನಾವು ಸ್ಟೇ ಆದ್ವಿ, ರೂಮ್ ಎಲ್ಲ ಮಾಡಲಿಲ್ಲ. ಇಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಥ್ಯಾಂಕ್ ಯು.